ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ವೆಜಿಟೇಬಲ್ ಸಾಗು ಹೇಳ್ಕೊಡ್ತಾ ಇದ್ದೀನಿ. ಅದು ದೋಸೆ, ಇಡ್ಲಿ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬೇಗ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ರುಬ್ಲಿಕ್ಕೆ ಅಂತ ಹೇಳಿ 2 ಹಸಿರು ಮೆಣಸಿನ್ಕಾಯಿ, ಒಂದು ದೊಡ್ಡ ಟೊಮೆಟೊದಲ್ಲಿ 1/2 ಟೊಮೆಟೊ, 2 ಆನಿಯನ್ನು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಗೂ ಒಂದು ಏಲಕ್ಕಿ ಕಾಯಿ, ಹಾಗೆ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಸೊ ಇದಿಷ್ಟು ರುಬ್ಲಿಕ್ಕೆ ಅಂತ ಹೇಳಿ. ಟೊಮೆಟೊ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ, ಹುಳಿ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಾನು ಒಂದಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಅದು ಏನೇನು ಅಂತ ಹೇಳಿದರೆ ಕ್ಯಾರೆಟು ಮತ್ತು ಬೀನ್ಸು, ಎಲೆಕೋಸು, ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ, 1-2 ಚಪ್ಪರದ ಅವರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಇಷ್ಟು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸೋರೆಕಾಯಿಲೂ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಇಲ್ಲಿ ನಾನು ಹೆಸರು ಕಾಳು ಮತ್ತು ಬಟಾಣಿನ ನೈಟೇ ನೆನೆ ಹಾಕ್ಕೊಂಡಿದ್ದೆ. ಸೊ ಆದಷ್ಟು ಕಾಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಏಕೆಂದರೆ ರೀಸೆಂಟಾಗಿ ಒಂದು ಹೋಟೆಲಲ್ಲಿ ಟೇಸ್ಟ್ ನೋಡಿದೆ, ಬರೀ ಬಟಾಣಿನೇ ಹಾಕಿ ಮಾಡಿದರು ಸಾಗುನ, ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗಾಗಿ ನಾನು ಒಂದು ಟ್ರೈ ಮಾಡೋಣ ಅಂತ ಹೇಳಿ ಕಾಳುಗಳನ್ನ ಜಾಸ್ತಿ. ನಾನು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ಟೊಮೆಟೊದಲ್ಲಿ ಅರ್ಧ ರುಬ್ಲಿಕ್ಕೆ ತೊಗೊಂಡಿದ್ದೀನಿ, ಅರ್ಧ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಹಾಗೆ ಒಂದು ಆನಿಯನ್ನು, 1-2 ಎಲೆಯಷ್ಟು ಕರಿಬೇವು, ಹಾಗೆ ಸ್ವಲ್ಪ ಧನಿಯಾ ಪೌಡರು, ಹಾಗೆ ಸ್ವಲ್ಪ ಹಳದಿ ಮತ್ತು ಸಾಲ್ಟು, ಎಣ್ಣೆ. ಸೊ ಇಷ್ಟು ಯಾವ ರೀತಿ ಮಾಡೋದಂತ ನೋಡೋಣ. ಅದ್ರ ಜೊತೆಗೆ 1 ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಏನಕ್ಕೆ ಅಂತ ಹೇಳಿದರೆ ಕಲರ್ಗೆ. ಹಾಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಹೇಳಿ ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡು ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಇದ್ದರೂ ಪರವಾಗಿಲ್ಲ, ಏನಷ್ಟು ಜಾಸ್ತಿ ಅವಶ್ಯಕತೆ ಇರಲ್ಲ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಅದು ಚಿಟಪಟ ಅನ್ನೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ನಾನು ತೊಗೊಂಡಿರುವಂತಹ ಕರಿಬೇವು ಎಲೆ ಹಾಕ್ಕೊಡ್ತಾ ಇದ್ದೀನಿ. ಕರಿಬೇವನ್ನ ಈ ಥರ ಗ್ರೇವಿಗೆ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಏನೋ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಕ್ತಂಗೆ ಆಗುತ್ತೆ. ಸೊ ನೀವು ಕೂಡ ಯಾವುದೇ ಗ್ರೇವಿ ಮಾಡಿದ್ರೆ ಕರಿಬೇವಿನ ಸೊಪ್ಪು ಹಾಕಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಲೈಟ್ ಗೋಲ್ಡನ್ ಫ್ರೈ ಬರೋ ತನಕನೂ ಇಲ್ಲಿ ನಾನು ಅದನ್ನು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜಾಸ್ತಿ ಇಲ್ಲ ಅಂದರೂ ಅವಶ್ಯಕತೆ ಏನಿಲ್ಲ, ಬಿಕಾಸ್ ನಾವು ರುಬ್ಲಿಕ್ಕೆಲ್ಲ ಹಾಕಿರ್ತೀವಲ್ವ, ಆ್ಯಂಡ್ ತರಕಾರಿ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ. ಸೊ ಇದೆಲ್ಲ ಆದಮೇಲೆ ನಾನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ 1/2 ಟೊಮೆಟೊ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಅದೆರಡು ಸ್ವಲ್ಪ ಮೆತ್ತೆ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒನ್ಸ್ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೇಳ್ತೀರಾ ಹೇಗಿರುತ್ತೆ ಅಂತ ಹೇಳಿ. ಇದೆಲ್ಲ ಆದಮೇಲೆ ನಾನು ನೆನೆ ಹಾಕ್ಕೊಂಡಿರುವಂತಹ ಹೆಸರು ಕಾಳು ಮತ್ತು ಬಟಾಣಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಏನು ಟಿಪ್ಪಪ್ಪ ಅಂತ ಹೇಳಿದ್ರೆ, ನಾವು ಏನೇ ತರಕಾರಿ ಅಥವಾ ಕಾಳು ತಗೊಂಡ್ರು ಎಣ್ಣೆಲಿ ಫಸ್ಟ್ ಫ್ರೈ ಮಾಡಬೇಕು. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ ಆ್ಯಂಡ್ ಫ್ಲೇವರು ಇರುತ್ತೆ, ಆ್ಯಂಡ್ ಬೇಗ ಕುಕ್ ಕೂಡ ಆಗುತ್ತೆ. ಸೊ ನೀವು ಇದೇ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಕಾಳೆಲ್ಲ ಹಾಕಿ ಅದನ್ನೆಲ್ಲ ಎಣ್ಣೆಲಿ ಫ್ರೈ ಆದಮೇಲೆ ಇಲ್ಲಿ ನಾನು ತಗೊಂಡಿರುವಂತಹ ತರಕಾರಿಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ತರಕಾರಿ ತಿನ್ನಲ್ಲ ಅಂತವರು ಇದನ್ನು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಎಣ್ಣೆಲೆ ಎಲ್ಲ ಫ್ರೈ ಆಗಿದೆ. ಅದು ಎಲೆಕೋಸೆಲ್ಲ ನೋಡಿ ಎಷ್ಟು ಫ್ರೈ ಆಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತೈತೆ ಅಲ್ವಾ. ಸೊ ಈ ವಿಧಾನದಲ್ಲಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಅಂತ ಹೇಳ್ತೀನಿ. ಇದೆಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆನ, ಅದನ್ನು ಕೂಡ ನಾವು ತರಕಾರಿ ಒಳಗಡೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ನಿಮಗೆ ತರಕಾರಿ ಬೇಕು ಅಂದರೆ ಬೇರೆ ಆಪ್ಷನಲ್ಸ್ ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸೊ ಇದು ಎಣ್ಣೆಲೆಲ್ಲ ಫ್ರೈ ಮಾಡಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಗ್ರೇವಿ ರೆಡಿ. ಅದಕ್ಕೂ ಮುಂಚೆ ಉಪ್ಪು ಹಾಕೋದು ಮರಿಬೇಡಿ. ಸೊ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು
ಅದು ನೀಟಾಗಿ ಕುಕ್ ಆಗಲಿಕ್ಕೆ ಬಿಡಿ. ನಿಮಗೆ ತೆಳ್ಳ ಬೇಕು ಅಂದರೆ ತೆಳ್ಳ ಮಾಡ್ಕೊಬೋದು, ಅಥವಾ ಗಟ್ಟಿ ಬೇಕು ಅಂದರೂ ಕೂಡ ಗಟ್ಟಿ ಮಾಡ್ಕೊಬೋದು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ, ಪೂರಿ ಅಥವಾ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಆಗಿದೆ, ಇಷ್ಟು ತೆಳ್ಳ ಇದ್ದರೂ ಸಾಕು. ಏಕೆಂದರೆ ಯಾವುದೇ ಗ್ರೇವಿ ಆಗಲಿ ಸಾಂಬಾರಾಗಲಿ ಕಾಯಿ ಕಡಲೆ ಹಾಕಿರ್ತೀವಲ್ಲ, ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗೇ ಆಗುತ್ತೆ. ಸೊ ಈಗ ಇದು ಬೆಂದಿದೆ ಅಂತ ಇಲ್ವಾ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದೇ ಒಂದು ತರಕಾರಿನ ತಗೊಂಡು ಚೂಟ್ ನೋಡ್ತೀನಿ. ಸೊ ಆವಾಗ ಅದು ಬೆಂದಿದೆ ಅಂತ ಹೇಳಿ. ಯೂಶ್ವಲಿ ನಾನು ತರಕಾರಿನ ತಿನ್ನಲ್ಲ, ಬಟ್ ಈ ಥರ ಗ್ರೇವಿ ಆದರೆ ಅಥವಾ ಸಾಗು ಆದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಏಕೆಂದರೆ ನನಗೆ ಈ ಥರ ಇಷ್ಟ ಆಗ್ತಾಯಿದೆ ಇತ್ತೀಚೆಗೆ, ಏಕೆಂದರೆ ತರಕಾರಿ ತಿನ್ನಲ್ವಲ್ಲ. ಸೊ ಅಂಥವ್ರಿಗೆ ಈ ಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ಇದೆಲ್ಲ ನೀಟಾಗಿ ಕುದೀತಾ ಇದೆ. ಲಾಸ್ಟ್ಲಿ ನಾನು ಒಂದೆರಡು ಕರಿಬೇವಿನ ಎಲೆ ಹಾಕ್ತಾಯಿದ್ದೀನಿ, ಏಕೆಂದರೆ ಹಸಿ ಕರಿಬೇವು ಹಾಕಿದ್ರೆ ಅದ್ರ ಫ್ಲೇವರ್ ಇರುತ್ತಲ್ಲ ಎಲ್ಲ ಕಡೆ ಇರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈಗ ಗ್ರೇವಿ ರೆಡಿಯಾಗಿದೆ ನೋಡಿ. ನಾನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ದೋಸೆನೂ ಕೂಡ ನಾನು ಸೆಟ್ ದೋಸೆ ಮಾಡ್ಕೊಂಡಿದ್ದೆ, ಅದಕ್ಕೆ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಬರೀ ತರಕಾರಿನೇ ತಿನ್ಕೊಂಡು ಅಷ್ಟು ಚೆನ್ನಾಗಿತ್ತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ರೆಸಿಪಿ ವ್ಲಾಗ್ಸು ಕೂಡ ಆದಷ್ಟು ಬೇಗ ನಾನು ಮಾಡ್ತೀನಿ. ಇವಾಗ ಲಂಚ್ ಬಾಕ್ಸ್ ರೆಸಿಪಿ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.